ಭೂಮಿ ಬೇಕೇ ಬೇಕು, ಬಟ್ ಸರ್ಕಾರ ಬಿಡ್ತಾ ಇಲ್ವಲ್ಲ, ಏನ್ ಹೇಳ್ತೀರಾ? ಬಿಡಲ್ಲ ಅನ್ನಕ್ ಅವ್ರದ್ದೇನು ಸರ್, ಅವ್ರದ್ದು ಅಧಿಕಾರ ಏನದೆ? ನಮ್ಮ ಭೂಮಿ ನಮ್ಮ ಹತ್ರ ಇರ್ತದೆ, ನಾವು ವ್ಯವಸಾಯ ಮಾಡ್ಕೊಂಡು ಆರಾಮಾಗಿರ್ತೀವಿ. ಇವ್ನು ಹೇಳ್ಬಿಟ್ಟು ಅಂದ್ಬಿಟ್ಟು ನಾವು ಭೂಮಿ ಕೊಟ್ಬಿಡೋಣ? ಯಾರು ಹೇಳೋನು? ನಮ್ಮ ಭೂಮಿ ನಮ್ಮ ಹತ್ರ ಇರ್ತದೆ, ನಾವು ವ್ಯವಸಾಯ ಮಾಡೋದು ಗೊತ್ತದೆ. ಅವನು 100 ಕೋಟಿ ಕೊಟ್ರು ಯಾವ ನನ್ನ ಮಗನ ಬೇಕು ಸರ್? ಅವನೊಬ್ನೇನೆ ದುಡ್ಡು ಮಡಗಿರೋನು. 2.5 ಕೋಟಿಗೆ ಅವನೊಬ್ನೇನೆ ದುಡ್ಡು. ನಾವು ರೈತರುಗಳು ನಾವು ಆರಾಮಾಗಿ ಸಂಪಾದನೆ ಮಾಡ್ಕೊಂಡು ನೆಮ್ಮದಿಯಾಗಿ ಹೈನುಗಾರಿಕೆ ಎಲ್ಲ ಇದೆ, ಆರಾಮಾಗಿದ್ದೀವಿ. ನೀರಾವರಿ ಇದೆ ನಮ್ದು ಜಾಗ. ಕೋರ್ಟ್ಗಳೇ ಆಗಲಿ, ನ್ಯಾಯ ಕಾನೂನೇ ಆಗಲಿ, ನೀರಾವರಿ ಮಾಡಬೇಡ್ರಿ ಅಂದ್ರು ದೌರ್ಜನ್ಯದಿಂದನೇ ಮಾಡ್ತಾವ್ರೆ. ಇವ್ರು ಯಾವ್ದು ನ್ಯಾಯವಾಗಿ ಮಾಡ್ತಾವ್ರೆ ಸರ್? 2013 ಆಕ್ಟ್ ಕಾಂಗ್ರೆಸ್ ಪಕ್ಷನೇ ಮಾಡಿರೋದು ಅಲ್ವಾ? ಮನಮೋಹನ್ ಸಿಂಗೇನೆ. ಅದ್ರ ಪ್ರಕಾರ ಮಾಡ್ತಾವ್ರ ಇವರು? ಅದ್ರ ಪ್ರಕಾರನೇ ಮಾಡ್ತಾ ಇಲ್ಲ. ಎಲ್ಲ ಉಲ್ಟಾ ಮಾಡ್ತಾವ್ರೆ. ಇಲ್ಲಿ 80% ಒಪ್ಪೇ ಇಲ್ಲ, 80% ಉಲ್ಟಾ ಹೇಳ್ತಾರೆ. ಇಲ್ಲೆಲ್ಲ ನಾವೆಲ್ಲ ರೈತರುಗಳ ಏನು ಕತೆಗಳ ನಾವು ಅಲ್ವಾ? 90% ಒಪ್ಪುಟ್ಟವ್ರೆ ಅಂತ ಸುಳ್ಳು ಸಂದೇಶ ಹೊಡಿತಾರೆ. ರೈತರುಗಳು 80% ಅಲ್ಲ, ಇಲ್ಲಿರೋ ರೈತರು ಎಲ್ಲ ಏನು ಸಣ್ಣ ಇಳುವರಿದಾರರು ಜಾಸ್ತಿ ಇದ್ದೀವಿ. ಅರ್ಧ ಎಕರೆ 1 ಎಕರೆ ಮಡಿಕೊಂಡಿರೋ ಅಂತ ರೈತರುಗಳು ಎಲ್ಲೋಗನ? ಅವ್ರದ್ದೇ ಆದಂಥ ಜೀವನಗಳು ಕಟ್ಕೊಂಡಿದ್ದಾರೆ, ಅವ್ರದ್ದೇ ಆದಂಥ ಬದುಕುಗಳಿವೆ. ಘಟನೆ ಆಯ್ತು, ನಿಮ್ಗೆಲ್ಲ ಗೊತ್ತಿದೆ. ನಿಮ್ಗೆ ಗೊತ್ತಿಲ್ಲದೇನೆ ಸರ್ವೆ ಮಾಡಕ್ ಬಂದ್ರು ನಿಮ್ಮ ಜಾಗಗಳನ್ನ. ಅಕಸ್ಮಾತ್ ಆಗಿ ನಿಮ್ಮ ಪ್ರಾಣಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಆ ಗಲಾಟೆಯಲ್ಲಿ, ಅಧಿಕಾರಿಗಳ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಜವಾಬ್ದಾರರು? ಸರ್ಕಾರನೇ ಜವಾಬ್ದಾರಿ. ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಸರ್ಕಾರಕ್ಕೆ? ಸರ್ಕಾರನೇ ಇದಕ್ಕೆಲ್ಲ. ಏನಾದರೂ ರೈತರಿಗೆ ಆಗಲಿ, ಪೊಲೀಸ್ ಇಲಾಖೆಯವ್ರಿಗೆ ಹೆಚ್ಚು ಕಮ್ಮಿ ಆದ್ರೂ ಸರ್ಕಾರನೇ ನೇರ ಹೊಣೆ. ಇದಕ್ಕೆ ಬೇರೆಯವ್ರು ಯಾರು ತಲೆ ಹಾಕೋಬೇಕು? ಸರ್ಕಾರ ನೇರ ಹೊಣೆ. ಇದಕ್ಕೆ ಇನ್ಯಾರು ಇದೇನಿಲ್ಲ. ಇದು ರೈತರು ಒಪ್ಪಿದ್ರೆ JMC ಆರಾಮಾಗಿ ಮಾಡ್ಕೋಬೋದು. ರೈತರೇ ಒಪ್ಪಿಲ್ಲ ಅಂದಾಗ JMCಗೆ ನೋಡಿ ಈ ಥರ ಅವಘಡನೆಗಳು ನಡೀತವೆ. ಇಲ್ಲಿ ಒಂದು ಸಭೆನೂ ಕರೆದು ಒಂದು ಮೀಟಿಂಗ್ ಮಾಡಿ ಸರಿಯಾಗಿ ಒಬ್ಬರು ಜಿಲ್ಲಾಧಿಕಾರಿ ಬಂದು ಒಂದು ಮೀಟಿಂಗ್ ಮಾಡಬೇಕು. ಫಸ್ಟು ಪ್ರೈಮರಿ ನೋಟಿಸ್ ಹೊಡಿಸ್ಬೇಕಾದ್ರೆ ಯಾವುದೂ ಮಾಡಿಲ್ಲ. ಅದು ಈ ಭಾಗದ ಶಾಸಕರು ಕೂಡ ಒಂದು ಹಳ್ಳಿಗಳು ಬಂದು ಒಂದು ಮೀಟಿಂಗ್ ಮಾಡಬೇಕು. ಈ ರೀತಿ ಇದೆ, ಹಿಂಗೆ ಮಾಡೋಣ ಅಂತ. ಏನೂ ಮಾಡಿಲ್ಲ. ಏಕಾಏಕಿ ನೋಟಿಸ್ ಹೊಡಿಸಿದ್ರು. ಏಕಾಏಕಿ ಏನಪ್ಪ ಅಂದ್ರೆ ಏಕಪಕ್ಷ ನಿರ್ಧಾರ. ಏನಂದ್ರು ಈ ಬ್ರಿಟಿಷ್ ಅವ್ರ ಆಡಳಿತ ಐತಲ್ಲ, ಆ ಥರ ಹಿಟ್ಲರ್ ಇದು ಧೋರಣೆ ನಡೀತಾ ಇದೆ. ಇವರು ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಟ್ಟರು ಇವಯ್ಯ ಅಂತ ನಮಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು 30 ದಿನ ಇದಾಗಿ ಈ ರಾಕ್ಷಸ ಕೈ ಕೊಟ್ಟಂಗೆ ಆಗ್ಬಿಟ್ಟು ಈ ಸರ್ಕಾರನ ಭಾರಿ ಹಿಂಸೆ ಆಗ್ಬಿಟ್ಟಿದೆ ರೈತರಿಗೆ. ಇಲ್ಲಿ ಅಂತಲ್ಲ, ಎಲ್ಲ ಭಾಗದಲ್ಲೂ ರೈತರುಗಳು ಹೋರಾಟ ನಡೀತಾನೆ ಇದೆ. ನಾವು ಇನ್ನೇನಿದ್ರು ಅಂತಿಮ ನಿರ್ಧಾರ ನ್ಯಾಷನಲ್ ಹೈವೇಗಿಳಿಬೇಕು. ನಮ್ಮ ಕರ್ನಾಟಕ ರೈತ ಸಂಘಟನೆಗಳು ಏನಿದೆ ಅವರೆಲ್ಲ ಒಂದು ತೀರ್ಮಾನ ತಗೊಳ್ತಾ ಇದ್ದಾರೆ. ಇದು ತೀವ್ರವಾಗಿ ನಮ್ಮನ ಮೇಲೆ ದೌರ್ಜನ್ಯಗಳು ಅದು ಇದು ಮಾಡಿದಾಗ ಸುಮ್ಮನೆ ಇಲ್ಲದ ಅಸಲ್ಲದ ಕೇಸ್ಗಳು ಹಾಕ್ಕೊಂಡು ಮಾಡ್ಕೊಳ್ಳಿ. ಇವಕ್ಕೆಲ್ಲ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಸರ್. ನಮ್ಮ ಹೋರಾಟ ನಡೀತಾ ಇರ್ತದೆ. ಆ ಥರ ಎದ್ರಕೊಂಡು ಓಡೋಗಿದ್ದಿದ್ರೆ 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಾ? ನಿರಂತರವಾದಂಥ ಹೋರಾಟ. ಈ ಸರ್ಕಾರ ಇರೋ ಗಂಟನೂ ಹೋರಾಟನೇ. ಮುಂದೆ ಬರೋ ಸರ್ಕಾರ ಯಾವುದೇ ಬಂದ್ರೂ ನಮ್ಗೆ ಕೈ ಬಿಡ್ಬೇಕು. ಅವ್ನು ಬಿಡಲ್ಲ, ಇವ್ನು ಬಿಡಲ್ಲ ಅನ್ನಲ್ಲ. ಯಾವನ್ ಬಂದರೂ ಬಿಡಲೇಬೇಕು. ಬಿಡ್ಸೋ ಗಂಟ ನಾವು ಬಿಡೋದು ಇಲ್ಲ. ಆ ಥರ ಹಠ ಇಟ್ಕೊಂಡು ಕೂತಿದ್ದೀವಿ. ವಿಜಯ ಸಿಗುತ್ತೆ. ನಮಗಂತೂ ರೈತರು ಒಗ್ಗಟ್ಟಾಗಿದ್ದೀವಿ, ಏನು ತೊಂದರೆ ಇಲ್ಲ. ಅವ್ರು ಹೇಳ್ಕೊಬೋದು ಒಗ್ಗಟ್ಟಿಲ್ಲ ರೈತರು ಅಂತ. ಅವ್ರು ಹೇಳ್ಕೊಳ್ತಾರೆ, ನಾವು ಕೇಳಬೇಕಲ್ಲ. ನಮ್ಮ ರೈತರುಗಳು ಅನ್ನೋದೇ ಆದ ಬದುಕನ್ನು ಕಟ್ಕೊಂಡಿದ್ದಾರೆ. ಏನು ಇದಕ್ಕೇನು ಯಾರು ಏನಿದು ನೀವೇ ನೋಡ್ತಾ ಇದ್ದೀರಲ್ಲ ಮಾಧ್ಯಮದಲ್ಲಿ, ಕಣ್ಮುಂದೆನೇ ಕಾಣಿಸುತ್ತೆ. ಎಷ್ಟೇ ಹೇಳಿದ್ರು ಸರ್, ಮಂಡ ಸರ್ಕಾರ ಇದು. ಏನಾರ ಹೇಳಿ ಕಿಂಚಿತ್ತು ಕಾಳಜಿ ಇಲ್ಲ. ಆಮೇಲೆ ರೈತರ ಮೇಲೆ ಗದೆ ಪ್ರಹಾರ ಮಾಡೋವಂಥ ಸರ್ಕಾರಗಳು ಯಾವುದು ಉಳಿದಿಲ್ಲ. ಇದು ನೆಕ್ಸ್ಟು ನೆಲ ಕಚ್ಚಿಬಿಡುತ್ತೆ. 35 ಬಂದಿತ್ತು, 3 ಬರೋದು ಕಷ್ಟ ಆಗ್ಬಿಡುತ್ತೆ. 35 ನಾವೇ ತಂದ್ಕೊಟ್ಟಿದ್ದ ರೈತರುಗಳೇ ಈ ಮಾಡ್ಲಿ ಒಳ್ಳೆ ಆಡಳಿತನ ಅಂತ. ಇವ್ರನ್ನ 3ಕ್ಕೆ ಕುಂದ್ರಿಸೋದು, 3 ನಾಮನೆ ತಿರುಪತಿ ನಾಮ. ಇದು ಖಂಡಿತ ಇದು ನಾವು ಬೈನ್ಮಳ ಪಂಚಾಯತಿ, ಕಚಕರಹಳ್ಳಿ ಪಂಚಾಯತಿಯಿಂದ, ಈ ಪಂಚಾಯತಿಯಿಂದನೇ ಇಡೀ ರೈತರ ಸಂಘಟನೆಗಳು ಎಲ್ಲ ಬಂದೋಗಿದ್ದಾರೆ. ನೋಡಿದ್ದಾರೆ ಇವರ ಬಂಡವಾಳಗಳನ್ನ ಕಚ್ಚಿಸ್ತಾರೆ. ಅವರು ಎಲ್ಲ ಕಚ್ಚಿಸ್ತಾರೆ. ರೈತರ ಕಷ್ಟ ಅಂದಾಗ ಯಾರು ಕೂಡ ನಿಮ್ ಪರವಾಗಿ ನಿಂತಿಲ್ಲ, ಬರೀ ರೈತರೇ ನಿಂತಿರೋದು. ಹೌದು, ರಾಜಕೀಯದವರು ಬಂದಿಲ್ಲ, ಸಿನಿಮಾ ನಟರು ಕೂಡ ಬಂದಿಲ್ಲ. ಸಿನಿಮಾ ನಟರದು ಸರ್ ಆಗನ ಕಾಲಕ್ಕೆ ಆಯ್ತು. ಏನು ಇವತ್ತು ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ವರ್ಧನ್ ಕಾಲಕ್ಕೆ ಸಿನಿಮಾ ನಟರದು ಆಯ್ತು. ಈಗಿನ ಸಿನಿಮಾ ನಟರದು ಬಿಡಿ, ಅವ್ರದ್ದು ಲೆಕ್ಕಕ್ಕಿಲ್ಲ, ಆಟಕ್ಕೊಂಡು ಲೆಕ್ಕಕ್ಕಿಲ್ಲ. ಅವರ ಬರೇ ಅವ್ರ ದುಡ್ಡು, ಅವ್ರ ವ್ಯವಹಾರ. ಅವ್ರು ಇಲ್ಲಿ ಯಾರೋ ಸಿನಿಮಾ ನಟರು ಅಂತ ಯಾರೋ ನಮ್ಮ ಕಷ್ಟ ಸುಖಕ್ಕೆ ಆದವರೇ ಅಲ್ಲ. ರಾಜಕಾರಣಿಗಳು ಅಷ್ಟೇನೆ
ಯಾರು ಅವ್ರವ್ರು ಗೊತ್ತಾವ್ರೆ. ಈಗ ನಮ್ದು ಈ ಪಕ್ಷ ಆ ಪಕ್ಷ ಅಂತೆಲ್ಲ ನಾವು ರೈತರು. ನಾವು ಕಳೆದ ಬಾರಿ ಕುಮಾರಸ್ವಾಮಿ ಮಾಡಿದಾಗೂ ಅವತ್ತು ಕುಮಾರಸ್ವಾಮಿ ಪಕ್ಷದಲ್ಲೇ ಇದ್ದವ್ರು ನಾವು. ಕುಮಾರಸ್ವಾಮಿಗೆ ಓಟ್ ಹಾಕ್ತವ್ರು ನಾವು. ಅವತ್ತು ವಿರೋಧನೆ ಮಾಡಿದ್ದು ನಾವು. ಕುಮಾರಸ್ವಾಮಿ ಪಕ್ಷದಲ್ಲಿ ಇದ್ದೀವಿ ಅಂದ್ಬಿಟ್ಟು ಮಾಡ್ಕೊಬಿಡಿ ಸರ್ ಅಂತ ಹೇಳ್ದಾರಲ್ಲ ನಾವು. ಅವತ್ತು ನಾವು ವಿರೋಧನೆ, ಇವತ್ತು ವಿರೋಧನೆ, ಮತ್ತೆ ಕುಮಾರಸ್ವಾಮಿ ಬಂದು ಮಾಡ್ತೀನಿ ಅಂದ್ರೂ ನಾವು ವಿರೋಧನೆ. ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡೋವಂಥ ಅವಶ್ಯಕತೆ ಇಲ್ಲ. ಎಷ್ಟೇ ದಿನ ಆಗಲಿ ಸಮಯ ಹೋರಾಟ ಮಾಡ್ತೀವಿ ನಾವು. ಇವಾಗ ಅವರು 82% ನಾವು ಇದ್ದೀವಿ ಅಂತಾರೆ. 82% ಅವ್ರು ಇರೋರು ಮಾಡ್ಕೊಳಕ್ಕೆ ತೊಂದರೆ ಏನಿದೆ? ಈಗ 82% ನಾವೇ ಇದ್ದೀವಿ. ಯಾರು ಬಾಲಕೃಷ್ಣ ಕೇಳಿದ್ರು 80, ಅದು 82 ಬೇರೆ ಕಡ್ಡಿ ಮುರ್ದಂಗೆ ಹೇಳ್ತಾರೆ 82% ಅಂತ. 82% ಇದ್ಮೇಲೆ 18% ಬಿಡಿಕೊಂಡು ವರ್ಷದಿಂದ ಅಲ್ಲಿ ಕೂತಿರ್ಬೇಕಾಯ್ತಾ? ಮಾಡಿ ನೀವು. 82% ಇದ್ದವರು ಯಾಕೆ ಬರೀ 3 ಹಳ್ಳಿಗೆ ನೀವು 6-1 ನೋಟಿಸ್ ಕೊಟ್ರಿ? ಕೊಡ್ಬೇಕಾಯ್ತಲ್ಲ 24 ಹಳ್ಳಿಗೂ ಅಲ್ವಾ ಸರ್? 24 ಹಳ್ಳಿಗೂ ಕೊಟ್ಟಿದ್ರೆ ನಿಮಗೆ ಬೆಂಬಲ ಇದ್ರೆ ತೋರಿಸಿ. ಹೌದು, ಅವತ್ತು ಮಾಡ್ದ ಸ್ವಾಮಿ. ನಮ್ಮ DK ಶಿವಕುಮಾರ್ ಅವರು ಏನೋ ನಮ್ಮ ಮಕ್ಳು ನಾಯಕರು ನಮಗೂ ಪೆನ್ನು ಪೇಪರ್ ಕೊಡಿ ಸ್ವಾಮಿ ಅಂತ ಕೇಳ್ಕೊಂಡ್ರು. ಏನೋ ಯಾವುದೇ ಪಕ್ಷ ಆದ್ರೂ ನಮ್ಮಲ್ಲೂ ಒಬ್ಬ ಗೌಡ ಒಬ್ಬ ಮುಖ್ಯಮಂತ್ರಿ ಆಗಿರ್ಲಿ ನಮಗೂ ಸಂತೋಷನೇ ಅಲ್ವಾ ಸರ್? ಕೊಟ್ಟ ಪೆನ್ನು ಪೇಪರ್. ಅವ್ನ ಪೆನ್ನು ಪೇಪರ್ ತಗೊಂಡು ನಮ್ಮ ಜಮೀನು ಬರ್ಕೊಳಕ್ ಬರ್ತಾನೆ ಅಂತ ನಮ್ಗೇನು ಕನಸು ಬಿದ್ದಿತ್ತಾ? ನಿಮ್ದೇ ಮಿಸ್ಟೇಕ್ ಸರ್. ಇವಾಗ ನಮ್ಮ ಜಾತಿಯವನು ನಮ್ಮ ಪಕ್ಷದವನು ದುಡ್ಡು ಕೊಡ್ತಾರೆ ಅಂತ ನಾವು ಓಟ್ ಹಾಕ್ತಾ ಇದ್ರೆ ಇದುವರೆಗೂ ಗುನ್ನ ಇಡ್ತಾನೆ ಇರ್ತಾರೆ ಅಲ್ವಾ? ಅದು ಸತ್ಯ. ನಾವು ಆಯ್ತು. ಇವಾಗ ಕುಮಾರಸ್ವಾಮಿ ಅವ್ರು ಆಗಿದ್ರು, SM ಕೃಷ್ಣ ಅವ್ರು ಆಗಿದ್ರು, ದೇವೇಗೌಡರು ಆಗಿದ್ರು. ಏನೋ ಇವರು ಒಬ್ಬ ಕಾಂಗ್ರೆಸ್ ಅಲ್ಲಿ ಅವತ್ತಿಂದ ಪಕ್ಷ ಕಟ್ಕೊಂಡ್ ಬಂದವನೇ, ನಮ್ಮವನು ಪೆನ್ನು ಪೇಪರ್ ಕೊಡಿ ಅಂತ ಕೇಳ್ಕೊಂಡ. ಇವತ್ತು ನಿಮ್ಗೆ ಗೊತ್ತಿರಂಗೆ ಇಲ್ಲಿ ಪೂರಾ ನಮ್ಮ ಹಳೆ ಮೈಸೂರು ಭಾಗ ಎಲ್ಲ ದಳ ಬೆಳ್ತಿರ್ತಕ್ಕಂಥ ಜಾಗದಲ್ಲೇ ಇವತ್ತು ಕಾಂಗ್ರೆಸ್ ಲೀಡು. ಯಾಕೆ ಅಂದ್ರೆ ಇವನು ಮುಖ್ಯಮಂತ್ರಿ ಆಯ್ತಾನೆ. ಶಿವಕುಮಾರ್ ಒಬ್ಬ ಒಕ್ಕಲಿಗ ನಾಯಕ, ಒಬ್ಬ ಮುಖ್ಯಮಂತ್ರಿ, ಅವನು ಮುಖ್ಯಮಂತ್ರಿ ಆಗ್ಲೇನೋ ಸಂತೋಷಕ್ಕೆ ಎಲ್ಲಾ ಜನಗಳು ಕೊಟ್ರು. ಇವತ್ತು ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬೂತು ವಿಧಾನಸಭಾದ 2 ಬೂತಲ್ಲಿ ಒಂದು ಈ ಪಕ್ಕದ ಒಂದು ಕೋಡಳ್ಳಿ ಒಂದು ಬೂತು, ಮತ್ತೊಂದು ಜೇಡಳ್ಳಿ ಕೃಷ್ಣಪ್ಪ ಅವ್ರ ಊರೇನೋ. ಇಡೀ 2 ಬೂತು 380 ಚಿಲ್ಲರೆ ಬೂತ್ ಏನೋ ಬರ್ತವೆ ಅನ್ನಿಸ್ತದೆ, ಸರಿಯಾಗಿ ಗೊತ್ತಿಲ್ಲ ನನಗೆ. ಅಷ್ಟು ಬೂತಲ್ಲೂ ಬಾಲಕೃಷ್ಣನ್ ಲೀಡು. ಅರ್ಥ ಆಯ್ತಾ? ಇಡೀ ಮಾಗಡಿ ತಾಲೂಕಲ್ಲಿ 2 ಬೂತ್ ಬಿಟ್ರೆ ಅಷ್ಟೋ ಬೂತು ಕಾಂಗ್ರೆಸ್ ಲೀಡು. ಇವತ್ತು ಏನ್ ಮಾಡ್ತಾವ್ರ ಅವ್ರು? ನಮ್ಗೆ ಓಟ್ ಹಾಕಿಸ್ಕೊಂಡು ಹೋದ ಪುಣ್ಯಾತ್ಮ ಇನ್ನೀವರೆಗೂ ತಿದ್ ನೋಡಿಲ್ಲ ಈ ಕಡೆಗೆ. ಅವ್ರ ಅಕ್ವೇರ್ ಪರ ಒಳಗಡೆ DK ಶಿವಕುಮಾರ್ ಪರವಾಗಿ ಇರ್ಲಿ, ನಮಗ್ ಸಂತೋಷ. ಅವ್ರು ಓಟ್ ಹಾಕಿಸ್ಕೊಂಡಿರೋದು ಯೋಗ್ಯತೆಗಾದ್ರು ಬಂದು ನಾನು ಇದ್ದೀನಿ ನಿಮ್ ಜೊತೆಲಿ, ನಾನು ಇರ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ಎಷ್ಟೋ ಇಲ್ಲಿ ಬಂದು ಸುಮ್ಮನೆ ಆಯ್ತು ನಾನು ಇದ್ದೀನಿ ಅಂತ ಅಂದಿರೋ ಸಾಕಾಗಿತ್ತು. ಅವ್ರು ಇವತ್ತು ಈ ಕಡೆಗೆ ತಿರುಗೋ ನೋಡಿದವ್ರಲ್ಲ ಅವ್ರು. ಅವ್ರೇನಿರೋ ಬರೇ ರಾಜಕೀಯ. ಆ ಕಡೆಗೆ ಒಂದು ದಿನ ರೈತರ ಕಷ್ಟ. ಇವತ್ತು ನೆನ್ನೆ ಹೇಳ್ತಾರೆ ರಾಮನಗರದಲ್ಲಿ ಆಯ್ತು ನಾನು DK ಶಿವಕುಮಾರ್ ಜೊತೆ ಮಾತಾಡೋಕೆ ಅವಕಾಶ ಮಾಡ್ಕೊಡ್ತೀನಿ ಅಂತಾರೆ. DK ಶಿವಕುಮಾರ್ ಆಯ್ತು ಯಾರೋ ಒಳ್ಳೆ IAS ಆಫೀಸರ್ ಕಳಿಸ್ತೀನಿ, ಎಲ್ಲ ಕೂಲಂಕುಷ ಪರಿಶೀಲನೆ ಮಾಡಿಸ್ತೀನಿ, ಆಮೇಲೆ ಏನೋ ಕೂತು ಕರೆದು ಮಾತಾಡ್ತೀನಿ ಅಂದ್ರು. ಮಾಣೆಗೆ ತಿರ್ಗಾ ಅವ್ರನ್ನ ಕರ್ಕೊಂಡು ಎಲ್ಲ ನೋಡಿ ಬಂದವ್ರೆ, ನಾವು ಯಾರನ್ನ ಕರೆದ್ರೆ 5 ಜನ ಬನ್ನಿ 10 ಜನ ಬನ್ನಿ ಅಂತಾರೆ. ಅವ್ರು 50 ಜನ ಹೋದ್ರು ಹೆಸರು ಮೇಲೆ ಕುಂಡಿಸ್ಕೊಂಡು ವಿಡಿಯೋ ಮಾಡ್ಬಿಟ್ಟು ನೋಡಿ ಇಷ್ಟೋ ಜನ ಬಂದವ್ರೆ ಅಂತ ಅವ್ರನ್ನ ತೋರಿಸೋದು. ನಾವು ಹೋದ್ರೆ ಹೊಡೆದು ಬಿಡ್ತಾರೆ ಎಲ್ಲ ಬಂದ್ಬಿಟ್ಟು. ಯಾಕೆ ಸರ್ ಹೊಡೆದ್ಬಿಡ್ತಾರೆ? ಒಡೆಯೋಂಗ್ ನೀನು ಯಾಕೆ ಮಾಡ್ಕೊಂಡೆ? ನೀನು ಓಟ್ ಹಾಕಿಸ್ಕೊಂಡು ಗೆದ್ದೋಗಿರೋನು ಒಡೆಯೋ ಥರ ಯಾಕೆ ಮಾಡ್ಕೋತೀರ ನೀವು? ಅಲ್ವಾ ಸರ್? ನಿಮ್ಗೆ ಯಾರೋ ಹೊಡೆಯೋದು ಇಲ್ಲ ಬಿಡಿಯೋದು ಇಲ್ಲ. ಅದೇನೋ ಅವ್ರು ತಪ್ಪಿಸ್ಕೋಬೇಕು, ಅದೊಂದು ಹೇಳಿಕೆ ಕೊಡಬೇಕು, ಅವ್ರು ಜಾರ್ಕೊಳ್ಳೋದು ಇದಕ್ಕೆ ಅವ್ರು ಹೇಳ್ತಾರೆ ಅಷ್ಟೇನೆ. ಯಾರು ಹೊಡೆದು ಬಿಡ್ತಾರೆ ಸರ್? ಯಾರನ್ನ ರೈತ ಒಬ್ಬ MLA ಹೊಡೆಯೋಕ್ಕಾಯ್ತದ? ಅವ್ರು ಓಟ್ ಹಾಕಿಸ್ಕೊಂಡಿರೋರು ಬಂದು ಏನು ಎತ್ತ ಅಂತ ನಮ್ಮ ಕಷ್ಟ ಸುಖ ಕೇಳಿ ಯಾರು ಹೊಡಿತಾರೆ? ಸುಮ್ಮನೆ ಒಂದು ತಪ್ಪಿಸ್ಕೋಬೇಕು, ಇಲ್ಲಿ ಬರಬೇಕು, ಬರೋ ಉದ್ದೇಶಕ್ಕೆ ಆಗದೆ ಇರೋದಕ್ಕೆ ಏನೋ ಒಂದು ತಪ್ಪಿಸ್ಕೊಂಡು ಹೊಡೆದು ಬಿಡ್ತಾರೆ. 5 ಜನ ಬನ್ನಿ 10 ಜನ ಬನ್ನಿ ಅಂತಾರೆ. ಇವಾಗ ಅಕ್ವೈರ್ ಬೇಕು ಅನ್ನೋರು 5 ಜನ ಬನ್ನಿ 10 ಜನ ಬನ್ನಿ ಅಂತ ನೀವು ಕರಿತೀರಾ? ಅವ್ರು 100 ಜನ ಬಂದ್ರು ಒಳಗೆ ಬಿಟ್ಕೋತೀರಾ? ನಾವೇನ ನಮ್ಮ ರೈತರ ಕಷ್ಟ ಸುಖನ ಕೇಳೋಣ ಅಂತ ಹೋದ್ರೆ 5 ಜನ ಬನ್ನಿ 10 ಜನ ಬನ್ನಿ ಅಂತೀರಾ? DC ಅವರು ನೋಟಿಸ್ ಕೊಟ್ಟರು, ಒಂದು ಇದು ಮಾಡಿದ್ರು, ಬನ್ನಿ ರೈತರುಗಳು ನಿಮ್ಮ ಕಷ್ಟ ಸುಖ ಹೇಳ್ಕೊಳ್ಳಿ, ನಿಮ್ಗೆ ಏನೋ ತೊಂದರೆ ಇದ್ರೆ ಬನ್ನಿ ಅಂತ ಕರೆದ್ರು. ನಾವ್ ಇಲ್ಲಿಂದ ಎಲ್ಲ ಹೋದ ಒಂದು 2,000 ಜನ ಡೋರ್ ಬೀಗ ಹಾಕೊಂಡ ರೋಡಲ್ಲಿ ಕುಂಡಿಸ್ತಾನೆ ನಮ್ಮನ್ನ. ಇವತ್ತು ನಮ್ಮ ಜಿಲ್ಲೆಯ ಏನು ಸರ್ವಾಧಿಕಾರಿ ಅಂತಾನೆ ಹೇಳ್ಬೇಕು, ನಮ್ಮ ಸರ್ವಾಧಿಕಾರಿ ಜಿಲ್ಲಾಧಿಕಾರಿ ಅವರಲ್ಲ, ಅವ್ರೇನು ಮಾಡಿದ್ರು, ನಮ್ಮನ್ನೆಲ್ಲ ರೈತರನ್ನ ಕರೆಸ್ಬಿಟ್ಟು ಟಾರ್ ರೋಡಲ್ಲಿ ಕುಂಡಿಸ್ಬಿಟ್ಟು ಕೆಳಗಡೆ ಅಂಡು ಸುಡಬೇಕು, ಮೇಲ್ಗಡೆ ಬಿಲ್ಡ ಸುಡಬೇಕು, ಕಾಯಿಸ್ಕೊಂಡು ಸಾಯ್ತಿರಿ ನನ್ನ ಮಕ್ಕಳ ಬಿಲ್ಡಾಗ ತಿಕ್ಕ ಕಾಯಿಸ್ಕೊಂಡು ಹೋಗ್ಬಿಟ್ಟು ರೋಡಲ್ಲಿ ಕುಂಡಿಸ್ಬಿಟ್ಟು ಅವ್ರನ್ನ ಯಾರೋ ಬಂದವ್ರು 20 ಜನ ಒಳಗೆ ಬಿಟ್ಕೊಂಡ್ರು. ಒಬ್ರು ನಮ್ಮ ಒಳಗೆ ಕರೆದಿಲ್ಲ. ಇನ್ಯಾವ ಸೀಮೆ DC ಸರ್ ಅವರು? DC ಅಂತಂದ್ಮೇಲೆ ಹಳ್ಳಿ ಬಂದು ಮಾತಾಡ್ಬಾರ್ದ ಸರ್ ಅವರು? ಹಳ್ಳಿಗೆ ಬೇಡ ಸರ್. ಒಬ್ಬ IAS ಆಫೀಸರು ಎಲ್ಲ ಹಳ್ಳಿಗೂ ಎಲ್ಲ ಮನೆ ಬಾಗ್ಲಿಗೂ ಬಾ ಅಂತ ಕರೆಯೋಷ್ಟು ದಡ್ಡ ಬಡಿ ಮಕ್ಕಳಲ್ಲ ನಾವು. ಒಂದು ಪಂಚಾಯತಿಗೆ ಒಂದು ತಾವು ಇಷ್ಟೂರು ಜನ ಇವತ್ತು ಬನ್ನಿ ನಿಮ್ದು ಅಕ್ವೈರ್ ಬಗ್ಗೆ ಮಾತಾಡಬೇಕು. ಕಂಚಕನಹಳ್ಳಿ ಪಂಚಾಯತಿ ಇನ್ನೊಂದು ದಿನ ಬನ್ನಿ ಕರೆಸಿ ಮಾತಾಡಲಿ ಸರ್. ಯಾರಾನ ಒಬ್ಬ ಇಲ್ಲಿಂದ ಗೆದ್ದೋದಂಥ ಪ್ರತಿನಿಧಿ ಆಗಲಿ, ನಮ್ಮ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಯ ಅಧ್ಯಕ್ಷರಾಗಲಿ, ಪ್ರಾಧಿಕಾರಿಗಳಾಗಲಿ, ಯಾರಾನಾಗಲಿ, DC ಆಗಲಿ, ಒಬ್ಬರಾರೋ ಬಂದು ನಮ್ಮ MLA ಆಗಲಿ
ಒಬ್ಬರು ಬಂದು ರೈತರ ಕಷ್ಟ ಸುಖ ಹಳ್ಳಿಲಿ ಬಂದು ಒಂದು ದಿನಕ್ಕೂ ಕೇಳ್ದವ್ರಲ್ಲ. ಅಲ್ಲೇ ಕೂತ್ಕೊಳ್ಳೋದು 50% ಬಂದರು, 60ಕ್ಕೆ ಬಂದರು, 70ಕ್ಕೆ ಬಂದರು, 80ಕ್ಕೆ ಬಂದರು, ಈಗ 82%. ಇನ್ನು 18% ಯಾಕೆ ಕೊಟ್ಟವ್ರೋ ಗೊತ್ತಿಲ್ಲ. 100% ನಾವೇ ಇದ್ದೀವಿ ಅಂದರೆ ಇನ್ನೇನು ನಮ್ಮನ್ನು ಸೇರಿಸೇ ಒತ್ಕೊಳ್ಟಾಗಲಿ ಬಿಡಿ ಅಲ್ವಾ. ಇದು ನಮ್ಮ ಕಡೆ ಹೋರಾಟ ಸರ್. ಕಡೆ ಗಂಟನೂ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಹಂಗೂ ಬೇಕೇ ಬೇಕು, ಬಲವಂತವಾಗಿ ಕಿತ್ಕೋಬೇಕು ಅಂದರೆ ಎಲ್ಲ ನಮ್ಮ ರೈತರ ಎಣದ ಮೇಲೆ ಅವರು ಸಮಾಧಿ ಕಟ್ಕೋಬೇಕು. ಸರ್, ಇವಾಗ ನಿನ್ನೆ ಒಂದು ಘಟನೆ ಆಯ್ತು. ನಿನ್ನೆ ನಿಮಗೆ ಗೊತ್ತಿಲ್ಲದೇನೆ ಬಲವಂತ ಮಾಡಿ ಸರ್ವೆ ಮಾಡೋಕೆ ಬಂದಾಗ ಒಂದಿಷ್ಟು ಅವಘಡಗಳು ನಡೀತು. ಆ ಅವಘಡದಲ್ಲಿ ಯಾರದಾದ್ರೂ ಪ್ರಾಣ ಹಾನಿ ಉಂಟಾಗಿದ್ರೆ ಅಥವಾ ರೈತರದಾಗ್ಲಿ ಅಧಿಕಾರಿಗಳದಾಗ್ಲಿ ಯಾರದೇ ಆಗ್ಲಿ ಈ ರೀತಿ ಆಗಿದ್ರೆ ನೇರ ಹೊಣೆ ಯಾರದಾಗ್ತಿತ್ತು ಸರ್? ಆ ಸಂದರ್ಭದಲ್ಲಿ ಅಷ್ಟು ಗೊತ್ತಾಗಲ್ಲ ಸರ್. ಈಗ ಆ ಥರ ಆಗಿದ್ದು ಬೆಳವಣಿಗೆ ಇವಾಗ ಸರ್ಕಾರನೇ ಹೊಣೆ. ಏನಂತದೆ, ನಾವು ಯಾರು ಬೇಕೋ ಯಾರು ಕೊಡ್ತೀನಿ ಅಂತಾರೆ, ಅವ್ರ ಹತ್ರ ನಾವು ಸರ್ವೆ ಮಾಡ್ತೀನಿ ಅಂತಾರೆ. ಕೊಡಲ್ಲ ಅನ್ನೋರಿಗೆ ಸರ್ವೆ ಮಾಡಲ್ಲ, ಕೊಡ್ತೀನಿ ಅನ್ನೋರು ಮಾಡ್ತೀನಿ. ಕೊಡ್ತೀನಿ ಅಂತ ಮಾಡೋಕ್ಕೆ ಇದು ಗೌರ್ಮೆಂಟಿಂದ ಆಗ್ತಾ ಇರತಕ್ಕಂಥ ಅಕ್ವೇರ್ವೇಷನ್ ಅಲ್ಲ ಇದು. ಇವರೇನೋ ಸ್ವಂತವಾಗಿ ಬಿಲ್ಡರ್ಗಳು ಸೇರ್ಕೊಂಡು ಯಾರೋ ಡೆವಲಪ್ ಮಾಡೋಕ್ಕೆ ಬರೀ ಇದಕ್ಕೆ ಮಾಡೋಕ್ಕೋಸ್ಕರ ಅವರು ಸ್ವಂತಕ್ಕೆ ಮಾಡ್ತಾ ಇರೋದು ಇದು. ನಾವು ಸ್ವಂತವಾಗಿ ನೀವು ಮಾಡಿಸ್ತೀನಿ ಅಂತಂದರೆ ಅಕ್ಕಪಕ್ಕ ಇರ್ತಕ್ಕಂಥ ರೈತರುಗಳಿಗೆ, ಎಡಬಲ ಇರ್ತಕ್ಕಂಥ ರೈತರುಗಳಿಗೆ ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ ಅನ್ನೋದಕ್ಕೆ ಎಲ್ಲರಿಗೂ ನೋಟಿಸ್ ಕೊಡಬೇಕು. ಇವತ್ತು ನೀವು ಒಂದು ಜಮೀನು ಮಾರಬೇಕು ಅಂದರೆ ಅಕ್ಕಪಕ್ಕ ನಾಲ್ಕಾದಿಕ್ಕೂ ಇರೋ ರೈತರುಗಳಿಗೆ ನೋಟಿಸ್ ಕೊಟ್ಟೆ ಅಳತೆ ಮಾಡಬೇಕು. ಇದು ನೀವು ಗೌರ್ಮೆಂಟ್ ಸರ್ವೆ ಅಲ್ಲ. ಕೊಡಿ DC, ಏನೋ ನಿಮ್ಗೆ ಆರ್ಡರ್ ಇದ್ದರೆ ಸರ್ವೆ ಮಾಡೋಕ್ಕೆ ನಾವು JMC ಆರ್ಡರ್ ಆಗಿದೆ, DC ಆರ್ಡರ್ ಮಾಡೋರು ಅಂತ ಕೊಡಿ. ನಮಗೆ ಸರ್ಕಾರದಿಂದ ಆರ್ಡರ್ ಆಗಿದ್ರೆ ಕೊಡಿ, ಮಾಡ್ಕೊಳ್ಳಿ. ಇಲ್ಲ ನೀವು ಅಕ್ವೇರ್ ಬೇಡ ಅನ್ನೋ ರೈತರಿಗೆ ನಾವು ಮಾಡಲ್ಲ ಅನ್ನೋದಾದ್ರೆ ನಮಗೇನೋ ಒಂದು DC ಕಡೆಯಿಂದ ನಮಗೊಂದು ಲಿಖಿತವಾದಂಥ ಒಂದು ಮಾಹಿತಿ ಕೊಡಿ. ನಮಗೆ ಲಿಖಿತ ರೂಪದಲ್ಲಿ ಅಕ್ವೇರ್ ಬೇಡ ಅನ್ನೋದನ್ನ ನಾವು ಅವ್ರ ಜಮೀನನ್ನು ನಾವು ಅಕ್ವೇರ್ ಮಾಡ್ಕೊಳ್ಳೋದಿಲ್ಲ, ಕೊಡೋರ ಹತ್ರ ನಾವು ಮಾಡ್ಕೋತೀವಿ ಅಂತ ನಮಗೊಂದು ಲಿಖಿತ ಮಾಹಿತಿ ಕೊಡಿ. ನಾವು ನಾಳೆಗೆ ಎದ್ದು ಹೋಯ್ತೀವಿ, ಇಲ್ಲಿ ಕೂತ್ಕೊಳ್ಳೋದೇ ಅಲ್ವಲ್ಲ. ನಮ್ಗೇನು ವರ್ಷದಿಂದ ಮಾಡೋ ಕೆಲಸ ಇಲ್ಲದ ಕೂತಿದ್ದೇವೆ ಇಲ್ಲಿ. ನಿಮ್ದು ಭೂಮಿ ನಾವು ಕೊಡಲ್ಲ ಅನ್ನೋದು, ಅಕ್ವೈರ್ ಮಾಡ್ಕೊಳ್ಳಲ್ಲ ಅನ್ನೋದು ಕೊಡಿ. ನಮ್ಮ ಕೆಲಸ ನಾವು ಏನೋ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಎದ್ದೋಯ್ತೀವಿ. 1.5 ವರ್ಷದಿಂದ ಅಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ ಸರ್. ಕೊಡೋರು ಮಾಡ್ಕೊಳ್ಳಿ. ನಾವು ಕೊಡೋರನ್ನ ಕೊಡಬೇಡಿ ಅನ್ನೋಕ್ಕಾಗಲ್ಲ. ಕೊಡೋರು ಅದೇ ನಮ್ಮ ಅಪ್ಪನ ಆಸ್ತಿ ಅಲ್ಲ, ಅವ್ರ ಅಪ್ಪನ ಆಸ್ತಿ ಅವ್ರು ಕೊಟ್ಕೋತಾರೆ. ನಮ್ಮ ಅಪ್ಪನ ಆಸ್ತಿ ನಾವು ಉಳಿಸ್ಕೊಳ್ಳೋಕ್ಕೆ ನಾವು ಹೋರಾಡ್ತಾ ಇದ್ದೀವಿ. ಕೊಡೋರನ್ನ ನೀನು ಕೊಡಬೇಡ ಅನ್ನೋದು ಇಲ್ಲ, ನಾವು ನಿಮ್ಮನ್ನು ಕೊಡೋಕೆ ನಾವು ಬಿಡೋದು ಇಲ್ಲ ಅನ್ನೋದು ಇಲ್ಲ. ಅವ್ರ ಆಸ್ತಿ ಅವ್ರು ಕೊಟ್ಕೋಬೋದು. ನಮ್ಮನ್ನು ಕೊಡಿ ಅನ್ನೋಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. JMC ಮಾಡಿಸ್ತೀವಿ, ಅಕ್ವೈರ್ ಮಾಡಿಸ್ತೀವಿ ಅನ್ನೋಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ನಾವು ಅಕ್ವೈರ್ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಅಕ್ವೈರ್ ಮಾಡ್ಕೊಳ್ಳಿ, ಅವ್ರ ಜಮೀನು ಕೊಡೋರ್ದು ಮಾಡ್ಕೊಳ್ಳಿ. ಕೊಡದೇ ಇರೋದು ಬಿಡ್ತೀನಿ ಅಂತಿರಲ್ಲ, ನಮ್ಗೆ ಕೊಡಿ. ಲಿಖಿತ ರೂಪದಲ್ಲಿ ಏನದೆ ನಾವು ಕೊಡೋದಿಲ್ಲ ಅನ್ನೋದಕ್ಕೆ ಏನಾದ್ರು ನಮ್ಗೆ ಕೊಟ್ಕೊಳ್ಳಿ. ನಾವು ನಾಳೆಗೆ ಎದ್ದೋಯ್ತೀವಿ. ಯಾವ ಸ್ಟ್ರೈಕು ಬೇಡ, ಯಾವುದೇ ಬೇಡ. ಪಾಪ ಇಲ್ಲೂ ನಮ್ಮ ಹೆಣ್ಮಕ್ಳುಗಳು ನೀವು ನೋಡ್ತಾ ಇದ್ದಾರೆ, 1.5 ವರ್ಷ ಆಯಿತು. ಬೆಳಗ್ಗೆ ಎದ್ದು ಸ್ಕೂಲ್ ಮಕ್ಕಳು, ಎಳೆ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು, ಕಾಲೇಜ್ ಕಳಿಸ್ಬೇಕು, ಗಂಡ ಕೆಲಸಕ್ಕೆ ಅವ್ರು ಅಡುಗೆ ಮಾಡ್ಬಿಟ್ಟು ಬರಬೇಕು, ತಿಂಡಿ ಮಾಡ್ಬಿಟ್ಟು ಬರಬೇಕು. ಇವತ್ತು ನೋಡಿ ಬೆಳಗ್ಗೆ 7 ಗಂಟೆಗೆ MC ಬರ್ತಾರೆ ಬರ್ರಿ ಅಂತ ಬಂದರು, 7:15 ಓಡ್ ಬಂದವ್ರು ಪಾಪ ಮನೆ ಕೆಲಸ ಕಾರ್ಯ ಬಿಟ್ಟು. ನಮಗೂ ಕೆಲಸ ಕಾರ್ಯ ಮಸ್ತು ಬಿದ್ದಾವೆ. ನಮ್ಗೇನು ಬೇಕೋ ನಮ್ಮ ಲಿಖಿತ ರೂಪದಲ್ಲಿ ಕೊಟ್ಬಿಟ್ರೆ ನಾವು ನಮ್ಮ ಕೆಲಸ ನೋಡ್ಕೊಂಡು ನಾವು ವ್ಯವಸಾಯ ಮಾಡ್ಕೊಂಡು ಆರಾಮಾಗಿ ಇರ್ತೀವಿ ಸರ್. ಏನು ಕೊಟ್ಟರೆ ನೀವು ಭೂಮಿ ಅಂತೂ ಕೊಡಲ್ಲ. ಭೂಮಿ ಅಂತ ಯಾವುದೇ ಕಾರಣಕ್ಕೂ ಕೊಡಲ್ಲ ಸರ್.